ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಹೆವಿ ವೆಹಿಕಲ್ ಫ್ಯಾಕ್ಟ್ರಿ, ಇದೊಂದು ಎಂಗೇಜ್ಮೆಂಟ್ ಆಫ್ ಜೂನಿಯರ್ ಟೆಕ್ನಿಷಿಯನ್ ಅಂಡರ್ ಫಿಕ್ಸ್ಡ್ ಟೆನ್ಯೂರ್ ಕಾಂಟ್ರಾಕ್ಟ್ ಆಗಿರ್ತದೆ. ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ ಈಗಾಗಲೇ 28/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 19/7/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವ್ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಯಾವ ರೀತಿ ಪೋಸ್ಟ್ ಖಾಲಿ ಅದಾವ ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ನಂಬರ್ ಆಫ್ ಪೋಸ್ಟ ಮತ್ತು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಣ. ಇಲ್ಲ ಟೋಟಲಾಗಿ ಖಾಲಿದಾತು ನೋಡಿರಿ ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತೆ ನೋಡಿರಿ. ಟೋಟಲಾಗಿ ನೋಡಿಬಿಡೋಣ. ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ ಒಳಗೆ ಬ್ಲ್ಯಾಕ್ ಸ್ಮಿತ್ ಅಂತೇಳಿ ಇವರ ಹುದ್ದೆ ಟೋಟಲಾಗಿ 17 ಹುದ್ದೆಗಳು ಖಾಲಿವೆ. ಇನ್ನು ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ ಇದು 4 ಹುದ್ದೆ ಖಾಲಿ ಇದ್ದಾವೆ. ಇಲ್ಲೇ ಎಲೆಕ್ಟ್ರಿಷಿಯನ್ನ ಖಾಲಿ ಇದ್ದಾವೆ. ಇನ್ನು ಎಲೆಕ್ಟ್ರೋಪ್ಲೇಟರ 3 ಹುದ್ದೆಗಳು ಖಾಲಿ. ಇದರಲ್ಲಿ ಜೂನಿಯರ್ ಟೆಕ್ನಿಷಿಯನ್ನ ಕಾಂಟ್ರಾಕ್ಟ್ ಎಕ್ಸಾಮಿನಿಯರ್ ಒಳಗೆ ನೋಡಿರಿ ಎಲೆಕ್ಟ್ರಿಷಿಯನ್ 12 ಹುದ್ದೆ, ಫಿಟ್ಟರ್ ಜನರಲ್ಲ 23, ಫಿಟ್ಟರ್ ಎಲೆಕ್ಟ್ರಾನಿಕ್ಸ 7, ಮೆಕ್ಯಾನಿಸ್ಟ 21 ಹುದ್ದೆ, ವೆಲ್ಡ್ರ 4 ಹುದ್ದೆಗಳು ಖಾಲಿವೆ. ನೋಡಿರಿ, ನಾ 10ನೇದಾಗಿ ನೋಡೋದಾದರೆ ಜೂನಿಯರ್ ಟೆಕ್ನಿಷಿಯನ್ ಒಳಗೆ ಅಂಡರ್ ಒಳಗೆ ಫಿಟ್ಟರ್ ಜನರಲ್ಲ 668 ಹುದ್ದೆಗಳು ಖಾಲಿವೆ. ಇನ್ನು ಫಿಟ್ಟರ್ AFPA 49 ಹುದ್ದೆಗಳು. ಇನ್ನು ಫಿಟ್ಟರ್ ಆಟೋ ಎಲೆಕ್ಟ್ರಿಕಲ್ಲ 5 ಹುದ್ದೆ, ಮತ್ತಿನ್ನು ಫಿಟ್ಟರ್ ಎಲೆಕ್ಟ್ರಾನಿಕ್ಸ 83 ಹುದ್ದೆಗಳು ಖಾಲಿವೆ. ಇನ್ನು ಜೂನಿಯರ್ ಟೆಕ್ನಿಷಿಯನ್ಸ್ ಒಳಗೆ ಹೀಟ್ ಟ್ರೀಟ್ಮೆಂಟ್ ಆಪರೇಟರ್ 12 ಹುದ್ದೆಗಳು ಖಾಲಿವೆ. ಇನ್ನು 15ನೇದಾಗಿ ಮೆಕ್ಯಾನಿಸ್ಟ 430 ಹುದ್ದೆಗಳು ಖಾಲಿವೆ. ಇನ್ನು ಆಪರೇಟರ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಅಂತ ಹುದ್ದೆ ಇರುವುದು ಅದು 60 ಹುದ್ದೆಗಳು ಖಾಲಿವೆ. ಇನ್ನು ಪೇಂಟರ್ ಹುದ್ದೆಗಳು 24 ಹುದ್ದೆ. ಇನ್ನು ರಿಗರ್ ಅಂತೇಳಿ 36. ಇನ್ನು ಜೂನಿಯರ್ ಟೆಕ್ನಿಷಿಯನ್ಸ್ ಒಳಗೆ ಸ್ಟ್ಯಾಂಡ್ ಮತ್ತು ಶಾಕ್ ಬ್ಲಾಸ್ಟರ್ 6 ಹುದ್ದೆಗಳು ಖಾಲಿವೆ. 10ನೇ ಹುದ್ದೆ ನೋಡಿರಿ ಲಾಸ್ಟ್ನೇದಾಗಿ ವೆಲ್ಡರ್ ಹುದ್ದೆಗಳು 200 ಹುದ್ದೆ ಖಾಲಿವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ನಾವು ಯಾವ ರೀತಿ ಹುದ್ದೆಗಳು ಕ್ಯಾಟಗರಿ ವೈಸ್ ಎಷ್ಟು ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡ್ರಿ, ಇಲ್ಲೇ UR ಕ್ಯಾಂಡಿಡೇಟ್ಗೆ 925 ಹುದ್ದೆಗಳು ಖಾಲಿ ಇದ್ದರೆ EWS ಅಭ್ಯರ್ಥಿಗೆ 163. ಇನ್ನು OBC ಆಗಿದ್ದರೆ 435 ಹುದ್ದೆಗಳು, SC ಅಭ್ಯರ್ಥಿಗೆ 313, STಗೆ 14 ಹುದ್ದೆಗಳು ಖಾಲಿವೆ. ಟೋಟಲಾಗಿ ಇಲ್ಲಿ 1850 ಹುದ್ದೆಗಳು ಖಾಲಿವೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಈ ವಿಧಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ನ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಂದ್ರೆ ನೋಡಿರಿ, ಆಲ್ಮೋಸ್ಟ್ ಎಲ್ಲ ಹುದ್ದೆಗಳಿಗೆ ಹುದ್ದೆ ವೈಸ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ ಆಗಿರ್ತದೆ. ನೋಡಿರಿ, ಕಾಮನ್ ಆಗಿರುವುದಂದರೆ NAC ಅಥವಾ NTC. ಮತ್ತು ನೋಡಿರಿ, ಎಲ್ಲ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ NAC ಆಗಿರ್ಬೋದು ಅಥವಾ NTC ಆಗಿರ್ಬೋದು ಅಥವಾ STC ಆಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದರೆ ನೋಡಿರಿ, 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ನೀವು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಈ ಹುದ್ದೆಗೆ ಅಪ್ಲೈ ಅದ. ನೋಡಿ, ನೀವು SC ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಇನ್ನು OBC ಅಭ್ಯರ್ಥಿ ಆಗಿದ್ದರೆ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಇನ್ನು ಮತ್ತು PWBD ಅಭ್ಯರ್ಥಿಗಳಾಗಿದ್ದರೆ ಅವ್ರಿಗೆ 10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸನ್ನು ನೀಡಿದ್ದಾರೆ. ನೋಡಿರಿ, ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಈ ಹುದ್ದೆಗೆ ಅಪ್ಲಿಕೇಶನ್ ಫೀ 300 ರೂಪಾಯಿ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ಮತ್ತು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೋಡಿರಿ, ಎಲಿಜಿಬಲ್ ಆದ ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮದು 10th ಸರ್ಟಿಫಿಕೇಟ ಮತ್ತು NAC ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ, NAC ಸರ್ಟಿಫಿಕೇಟ ಅಥವಾ ಮಾರ್ಕ್ಶೀಟ, ಇನ್ನು ಅಥವಾ NTC ಸರ್ಟಿಫಿಕೇಟ್ ಮತ್ತು ಮಾರ್ಕ್ಶೀಟ್ ಇರ್ಬೋದು.
ಮತ್ತು ವ್ಯಾಲಿಡ್ ಸರ್ಟಿಫಿಕೇಟ್ ಕಮ್ಯುನಿಟಿ ಸರ್ಟಿಫಿಕೇಟ್ ಅಂದರೆ SC/ST ಆಗಿದ್ದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇನ್ನು EWS ಅಭ್ಯರ್ಥಿಗಳಾಗಿದ್ದರೆ ಅವ್ರಿಗೆ EWS ಸರ್ಟಿಫಿಕೇಟ್ ಇರಬೇಕು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಅವ್ರಿಗೆ ಡಿಸ್ಚಾರ್ಜ್ ಬುಕ್ ಅಂತೇಳಿ ಅಥವಾ ಸರ್ಟಿಫಿಕೇಟನ್ನು ಎಕ್ಸ್ ಸರ್ವಿಸ್ ಮ್ಯಾನ ಹೊಂದಿರಬೇಕಾಗಿರ್ತದೆ. ಮತ್ತು PWBD ಅಭ್ಯರ್ಥಿಗಳಿದ್ದರೆ ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಇರಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಇನ್ನು ಎಂಪ್ಲಾಯೀಸ್ ಪ್ರೊವೈಡೆಡ್ ಫಂಡ್ ಮೆಂಬರ್ ಪಾಸ್ಬುಕ್ ಇದ್ರೆ ಅದನ್ನು ನಿಮ್ಮದು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮತ್ತು ವೇರೆವರ್ ಅಪ್ಲಿಕೇಬಲ್ ಯಾವುದಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ದರೆ ಅವನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.